ರೈತ ಬೇರೆ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ಮನೆ ದೀಪ ಕಷ್ಟ ಕಷ್ಟ ಅಂದ ತಕ್ಷಣವೇ ನಮ್ಮ ಉಂಗರ ತರಿಸಿದಾರೆ ನನಗೋಸ್ಕರ ಹಾಕಮಣ್ಣಿನ ಗೈಸ್. ನೀವು ಇದೇ ರೀತಿ ರೀಲ್ಸ್ ಪ್ರತಿದಿನ ನೋಡ್ತಾ ಇದ್ದೀರಾ ಆಗಿದ್ರೆ ನೀವು ನೋಡುವಂಥ ಪ್ರತಿ ಒಂದೊಂದು ರೀಲ್ಸ್ ವಿಡಿಯೋ ಕೂಡ ಸೇವ್ ಆಗ್ತಾ ಇದೆ. ಅದನ್ನ ಬೇಗ ನೀವು ಡಿಲೀಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಯಾರು ಬೇಕಾದರೂ ಕೂಡ ಬಂದು ನೀವು ಯಾವ್ಯಾವ ರೀಲ್ಸ್ ವಿಡಿಯೋ ನೋಡಿದ್ರೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ನೋಡಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಈ ಒಂದು ಫೀಚರ್ಸ್ನಿಂದ ಏನಪ್ಪ ಅಂದರೆ ನೀವು ಈ ನಿಮ್ಮ ಒಂದು ಮೊಬೈಲಲ್ಲಿ ಯಾವಾಗ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿವರೆಗೂ ಎಷ್ಟು ರೀಲ್ಸ್ ವಿಡಿಯೋ ನೋಡಿದ್ರಲ್ಲ ಪ್ರತಿ ಒಂದು ಕೂಡ ಅದರಲ್ಲಿ ಸೇವ್ ಆಗಿರುತ್ತೆ, ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಫೀಚರ್ಸ್, ಆ ಒಂದು ಫೀಚರ್ಸ್ ನೇಮ್ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ವಾಚ್ ಇಷ್ಟೇ ಅಂತ ಬಂದ್ಬಿಟ್ಟು ಅದರಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡಿದಂಥ ಪ್ರತಿ ಒಂದು ರೀಲ್ಸ್ ವಿಡಿಯೋ ಅದರಲ್ಲಿ ಸೇವ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೋಡಲೇಬೇಕು. ಯಾಕಂದರೆ ಬೇಗ ಹೋಗಿ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಾಂದರೆ ನೀವು ನೋಡಿದಂಥ ರೀಲ್ಸ್ ಎಲ್ಲ ಅಲ್ಲಿ ಇದ್ದಿರುತ್ತೆ, ನೀವು ಲೈಕ್ ಮಾಡಿದಂಥ ಇದ್ದಿರುತ್ತೆ, ಎಲ್ಲ ಪ್ರತಿಯೊಂದು ಕಡೆ ಇದ್ದಿರುತ್ತೆ, ಅಲ್ಲಿ ನೀವು ನೋಡ್ಕೊಳ್ಬೋದು. ಅದು ಯಾವ ಒಂದು ಫೀಚರ್ಸ್ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಈ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್. ನೀವೆಲ್ಲ ಏನು ತಿಳ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಮಾತ್ರ ಅಂತ ತಿಳ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೋಡಲೇಬೇಕು. ಆದ್ರೆ ಬಟ್ ಈ ಒಂದು ಫೀಚರ್ಸ್ ಬಂದು ತುಂಬ ದಿನಗಳಾಯಿತು, ತುಂಬ ಮಂತ್ ಆಯಿತು. ಆದ್ರೆ ಬಟ್ ನಾನು ಮಾತ್ರ ಇವಾಗ ರೀಸೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಂತಾರೆ ಪ್ಲೀಸ್ ಕೆಲಸ ಮಾಡಿಸ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟನ್ನತ್ತೆ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ನೀವು ಕೂಡ ಆ ಒಂದು ಫೀಚರ್ಸ್ನಿಂದ ನೀವು ನೋಡಿದಂಥ ವಿಡಿಯೋ ಡಿಲೀಟ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ಅದರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಏನು ತುಂಬ ಸಿಂಪಲ್, ನೀವು ಮೊದಲು ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಬಂದಂಥ ಹೊಸ ಫೀಚರ್ಸ್ ಅದು ಏನಿದಲ್ಲ ವಾಚ್ ಇಷ್ಟೇ, ಆ ಫೀಚರ್ಸ್ ಎಲ್ಲಿದೆ ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿರ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ರೆ ನೀವೇನು ಮಾಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ತಾನೆ ಪೇಜ್, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಈಗ ಜಸ್ಟ್ ಇನ್ ಮಾಡಿದ್ದೀನಿ, ಇನ್ಸ್ಟಾ ಜಾಸ್ತಿ ಆ್ಯಕ್ಟಿವ್ ಇರಲ್ಲ, ಅದು ಬಟ್ ಫಾಲೋ ಮಾಡ್ಕೊಳ್ಳಿ. ನನ್ನ ಪೇಜ್ ಕೂಡ ಇದೆ. ಅದರಂತ ಬಿಟ್ಟು ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ 3 ಡಾಟ್ ಆಪ್ಷನ್ ಇದೆಯಲ್ಲ, ಜಸ್ಟ್ ಆ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣೋದೇ ಇಲ್ಲ ಆಪ್ಷನ್. ಅದು ನೋಡಿ ಎಲ್ಲಿದೆ ನೋಡಿ, ವಾಚ್ ಅಂದರೆ ವಾಚ್ ಇಷ್ಟು ಅಂತ ಎಲ್ಲಿ ಆಪ್ಷನ್ ಇದೆ, ಇಲ್ಲ ಕಾಣೋದೇ ಇಲ್ಲ. ಆ ಒಂದು ಆಪ್ಷನ್ ಎಲ್ಲಿದೆ ಅಂದರೆ ಒಳಗಡೆ ಇದೆ. ಎಲ್ಲಿ ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ ನಿಮ್ಗೆ ಯುವರ್ ಆ್ಯಕ್ಟಿವ್ ಅಂತ ಇದೆ, ಜಸ್ಟ್ ಆ್ಯಕ್ಟಿವಿಟಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತೆಳಗಡೆ ಸ್ವೈಪ್ ಮಾಡಿದರೆ ಇಲ್ಲಿ ನಿಮ್ಗೆ ತೋರಿಸುತ್ತಾ ಇಲ್ಲಿ ಇದೆ, ಇಲ್ಲೇ ಇದೆ ನೋಡಿ ಫೀಚರ್ಸ್. ಅಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಹೊಸ ಫೀಚರ್ಸ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ವಾಚ್ ಇಷ್ಟ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೋಡಿದಂಥ ಪ್ರತಿಯೊಂದು ರೀಲ್ಸ್ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿವರೆಗೆ ಎಷ್ಟು ರೀಲ್ಸ್ ಹಿಡಿದ್ರೆ ಪ್ರತಿಯೊಂದು ರೀಲ್ಸ್ ವಿಡಿಯೋ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆಲ್ಲ ಬ್ಯಾಕ್ ಬರ್ತದೆ ನೋಡಿ. ಜಸ್ಟ್ ನೀವು ಲೈಕ್ ಮಾಡಿದೆ ಆಗಿರ್ಬೋದು, ಡಿಲೀಟ್ ಮಾಡಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದು ಹಿಡಿತೆ ಇಲ್ಲಿ ನೀವು ನೋಡ್ಕೋಬೋದು. ಯಾವ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿದ್ರೆ ಆ ಒಂದು ವಿಡಿಯೋ ನೀವು ನೋಡ್ಬೋದು. ಯಾರು ರೀಲ್ಸ್ಗೆ ಲೈಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ನೋಡ್ಕೋಬೋದು. ಅದೇ ರೀತಿ ಕೂಡ ನೀವು ಡಿಲೀಟ್ ಮಾಡಿದಂಥ ರೀಲ್ಸ್ ವಿಡಿಯೋ ಕೂಡ ಇಲ್ಲಿ ಇದ್ದರೆ ತೋರಿಸುತ್ತೆ ನೀವು ಡಿಲೀಟ್ ಮಾಡೋದು. ಇಲ್ಲಾಂದ್ರೆ ಇಲ್ಲ, ನಾನು ಮಾಡೇ ಇಲ್ಲ. ಈ ರೀತಿ ನೀವು ನೋಡ್ಕೊಳ್ಬೋದು, ಚೆಕ್ ಮಾಡ್ಬೋದು. ಆದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೊಸ ಫೀಚರ್ಸ್ ಏನಂದ್ರೆ ನೀವು ನೋಡಿದಂಥ ರೀಲ್ಸ್ ವಿಡಿಯೋ ಕೂಡ ಇಲ್ಲಿ ತೋರಿಸುತ್ತೆ. ಜಸ್ಟ್ ಯಾವ ಎಲ್ಲಂದ್ರೆ ಏನೇಳಿ ವಾಚ್ ಇಷ್ಟ ಅಂತ ಇದ್ರಲ್ಲಿ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ ಈ ರೀತಿ. ಇಲ್ಲಿ ನಿಮಗೆ ಮೇಲ್ಗಡೆ 3 ಫೀಚರ್ಸ್ ಇದೆ. ಒಂದು ನ್ಯೂಯೆಸ್ಟ್ ಓಲ್ಡ್ ಅಂತ ಇದೆ, ಮತ್ತು ಅದ್ರ ಜೊತೆ ಆಲ್ ಡೇಟೆಡ್ ಆ್ಯಂಡ್ ಡೇಟ್ಸ್ ಅಂತ ಇದೆ, ಮತ್ತು ಅದ್ರ ಜೊತೆಗೆ ಆಲ್ ಐಗ್ರೋಡ್ಸ್ ಇದರಲ್ಲಿ ಇದೆ. ಜಸ್ಟ್ ಇದರಲ್ಲಿ ಇದು ಮೊದಲನೇ ಲಾಸ್ಟ್ ಬರೋಣ, ಲಾಸ್ಟ್ನಿಂದ ಈ ಕಡೆಯಿಂದ ಬರೋಣ. ಜಸ್ಟ್ ಇಲ್ಲಿ ನೋಡಿ ಆಲ್ ಅಥೋರೈಸ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಕ್ರಿಯೇಟರ್ಸ್ ಅಂದರೆ ಯಾವ್ಯಾವ ಕ್ರಿಯೇಟರ್ಸ್ ರೀಲ್ಸ್ ವಿಡಿಯೋ ನೋಡಿದ್ರೆ ತೋರಿಸುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ನಾನು ಯಾವ ಕ್ರಿಯೇಟರ್ಸ್ ರೀಲ್ಸ್ ವಿಡಿಯೋ ನೋಡಿದ್ರೆ ಇಲ್ಲೆಲ್ಲ ನಿಮ್ಗೆ ತೋರಿಸುತ್ತೆ, ಪ್ರತಿಯೊಂದು ಕೂಡ ತೋರಿಸುತ್ತೆ. ನನಗೆ ಬೇಡಪ್ಪ ಅಂದರೆ ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇದನ್ನ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಆಗುತ್ತೆ, ಡಿಲೀಟ್ ಆಗುತ್ತೆ. ಇಲ್ಲ ಇರಲಿ ಅಂದರೆ ಇರುತ್ತೆ. ಈ ರೀತಿ ನೀವು ನೋಡ್ಕೊಳ್ಬೋದು. ಯಾವ್ಯಾವ ರೀಲ್ಸ್ ಕ್ರಿಯೇಟರ್ಸ್ ವಿಡಿಯೋ ನೋಡಿದ್ರೆ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್, ಇಲ್ಲಿ ಆಲ್ ಡೇಟ್ಸ್ ಅಂತ ಇದೆಯಲ್ಲ, ಜಸ್ಟ್ ಇಲ್ಲಿ ನೀವು ನೋಡ್ಕೋಬೋದು. ಆಲ್ ಡೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ಬರುತ್ತೆ. ಸೆಕೆಂಡ್ ಬಿಟ್ಟು ಇಡೀ ಅಂದರೆ ಪಾಸ್ಟ್ ವೀಕ್ ಅಂತ ಇದೆಯಲ್ಲ, ಜಸ್ಟ್ ಈ ಪಾಸ್ಟ್ ವೀಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾರಿಂದು. ಅದರ ನಂತರ ಇಲ್ಲಿ ನೆಕ್ಸ್ಟ್ 3ನೇ ಆಪ್ಷನ್ ಪಾಸ್ಟ್ ಮಂತ್ ಅದೆಲ್ಲ, ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಪೇಡ್ ಅಂದರೆ ನೆಕ್ಸ್ಟ್ ಮಂತ್ ತಿಂಗಳಿದ್ದು ಇಲ್ಲಿ ನೀವು ನೋಡ್ಕೊಳ್ಬೋದು. ಅದ್ರ ಜೊತೆ ಡೇಟ್ ರೆಜೆನ್ಸ್ ಇದೆಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಏನು ಮಾಡ್ಬೋದು, ಡೇಟ್ ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ಕೂಡ ನೋಡ್ಬೋದು. ಯಾವ ಡೇಟಿಂದ ಯಾವ ಡೇಟಿಗೆ ಬೇಕು ಎಲ್ಲ ನೀವು ನೋಡ್ಕೊಳ್ಬೋದು. ವರ್ಷದಿದ್ರೆ ವರ್ಷದ ಕೂಡ ನೀವು ನೋಡ್ಕೊಳ್ಬೋದು. ಈ ರೀತಿ
ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂ ಓಲ್ಡ್ ಟು ಓಲ್ಡ್ ಅಂತ ಇದೆಲ್ಲ ಜಸ್ಟ್ ಇದ್ರೆ ನೀವು ನೋಡಿದಂಥ ಹಳೆಯ ವಿಡಿಯೋ ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ಪ್ರತಿಯೊಂದು ಕೂಡ ತೋರಿಸುತ್ತೆ ರೀಲ್ಸ್ ಇದು. ಈ ರೀತಿ ನೋಡ್ಕೊಳ್ಬೋದು, ಬೆಂಕಿ ಅಂತಾನೆ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ನಾನು ನಿಮಗೆ ಬ್ಯಾಕ್ ಬಂದೆ, ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡಿದಂಥ ಪ್ರತಿಯೊಂದು ರೀಲ್ಸ್ ವಿಡಿಯೋ ತೋರಿಸುತ್ತೆ. ನೀವು ಈ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿವರೆಗೆ ಎಷ್ಟು ರೀಲ್ಸ್ ವಿಡಿಯೋನ ಪ್ರತಿಯೊಂದು ಕೂಡ ತೋರಿಸುತ್ತೆ. ಹಾಗಿದ್ರೆ ಇದರಿಂದ ಬೆನಿಫಿಟ್ಸ್ ಕೂಡ ಇದೆ. ಯಾಕಂದ್ರೆ ತುಂಬ ಜನ ರೀಲ್ಸ್ ವಿಡಿಯೋ ಇಷ್ಟ ಆಗಿರುತ್ತೆ, ಅದು ಆಟೋಮೆಟಿಕ್ ಲೈಕ್ ಮಾಡಿರಲ್ಲ ಹೋಗಿಬಿಡುತ್ತೆ. ಅದ್ರ ಒಟ್ಟು ಇಲ್ಲಿ ಇರುತ್ತೆ ಯೂಸ್ಫುಲ್ ಕಂಟೆಂಟ್, ಅದು ಇರುತ್ತೆ ಅಂದರೆ ಯೂಸ್ಫುಲ್ ಇದ್ದಿರುತ್ತೆ, ಅದನ್ನ ನೀವು ಸೇವ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ದವ್ರು ಈ ಫೀಚರ್ಸ್ ಮಾಡಿದ್ದು. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಹಾಗಿದ್ರೆ ನೀವು ಅನ್ಬೋದು, ಬ್ರದರ್ ಈ ಹಳೆಯ ವೀಡಿಯೋಸ್ ಎಲ್ಲ ನಾವು ರಿಮೂವ್ ಮಾಡ್ಕೋದು ಹೇಗೆ? ಸೇವ್ ಆಗಿದ್ದಂಥ ವೀಡಿಯೋ ನಾವು ರಿಮೂವ್ ಮಾಡೋದು ಹೇಗೆ? ತುಂಬ ಸಿಂಪಲ್. ರಿಮೂವ್ ಮಾಡೋದು ಏನು, ಜಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮಗೆ ಯಾವ ಒಂದು ವೀಡಿಯೋ ರಿಮೂವ್ ಆಗಬೇಕು, ಜಸ್ಟ್ ಎಕ್ಸಾಂಪಲ್ ನಾನು ಈ ಒಂದು ವೀಡಿಯೋ ಬೇಕಲ್ಲ, ಜಸ್ಟ್ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನೋಡಿ ರಿಮೂವ್ ರೀಲ್ಸ್ ಫಾರ್ಮ್ ವಾಚ್ ಹಿಸ್ಟ್ರಿ ಅಂತ ಇದೆಲ್ಲ, ಜಸ್ಟ್ ಅಂದರೆ ವಾಚ್ ಹಿಸ್ಟ್ರಿ ಅಂದರೆ ನೀವು ನೋಡುವಂಥ ಹಿಸ್ಟ್ರಿಯಲ್ಲಿ ಅದು ರಿಮೂವ್ ಆಗುತ್ತೆ ನೋಡಿ. ಜಸ್ಟ್ ನಾನು ತೋರಿಸಿ ನೋಡಿ. ಈಗ ನೋಡಿ ಇವು ಯಾವ ರಿಮೂವ್ ರೀಲ್ಸ್ ಫಾರ್ಮ್ ಯುವರ್ ಇಷ್ಟ ಅಂತ ಬಂತು ನೋಡಿ, ಆ ರೀಲ್ಸ್ ವಿಡಿಯೋ ಹೋಯ್ತು. ಜಸ್ಟ್ ಮತ್ತೆ ತೋರಿಸಿ ನೋಡಿ, ಈ ರೀತಿ ಕ್ಲಿಕ್ ಮಾಡಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ರೀಲ್ಸ್ ರಿಮೂವ್ ಆಯ್ತು ನೋಡಿ. ಓಕೆ, ನೋಡ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡಿದಂಥ ರೀಲ್ಸ್ ವಿಡಿಯೋ, ಯಾವ ರೀಲ್ಸ್ ವಿಡಿಯೋ ನೋಡಿದ್ರೆ ನೋಡ್ಬೋದು. ಮತ್ತು ಅದ್ರ ಜೊತೆ ಅದನ್ನ ರಿಮೂವ್ ಕೂಡ ಮಾಡ್ಕೊಳ್ಬೋದು. ಏನೂ ಅಲ್ಲ, ಇದರ ಆಟ್ ಡೇಟಲ್ಸಲ್ಲಿ ನೀವು ನೋಡ್ಕೊಳ್ಬೋದು. ಡೇಟ್ ಆಗಿರ್ಬೋದು, ಮಂತ್ ಆಗಿರ್ಬೋದು, ವಾದ ಮಂತಿಂದು, ಈ ಮಂತಿಂದು, ವೀಕಿಂದು ಆಲ್ ಡೇಟಾ ನಿಮ್ಗೆ ಎಷ್ಟು ಬೇಕೋ ಆ ಡೇಟ್ ಕಸ್ಟಮೈಸೇಷನ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಯಾವ ಕ್ರಿಯೇಟರ್ಸ್ ನೋಡ್ಕೊಳ್ಬೋದು, ನೋಡಿದ್ರೆ ಎಲ್ಲ ತೋರಿಸುತ್ತೆ, ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಸೈಡಿಗೆ ಮೊಬೈಲ್ ಸ್ಕ್ರೀನ್ ಕಡೆ ಆಪ್ ಮಾಡಿದೆ. ನಾನು ನಿಮಗೆ ಈ ಒಂದು ಹಿಡಿದೆ ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಂಥ ಪ್ರತಿಯೊಬ್ಬರಿಗೆ ಕೂಡ ನಾನು ನಿಮಗೆ ಈ ಒಂದು ಪಿಕ್ಚರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೆ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತಿನ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು, ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ದಾರೆ. ಅದರೊಟ್ಟು ನಾನು ಲೇಟಾಗಿ ಮಾಡಿದ್ದಕ್ಕೆ ಸಾರಿ ಅಂತ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಇವತ್ತೊಂದು ವಿಡಿಯೋ ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪಾನ್ಸರ್ ಆಗಿರೋ ಜೊತೆಗೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಯ್ತು ಸದ್ಯದಲ್ಲಿ 100K ರೀಚ್ ಆಗುತ್ತೆ. ಬೇಗ ರೀಚ್ ಮಾಡಿ, ಸರ್ಪ್ರೈಸ್ ಇದೆ ಒಂದೊಂದು ಆಯ್ತು. ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪಾನ್ಸರ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೇ. ಎಲ್ಲ